ವಿದ್ಯಾರ್ಥಿಗಳಿಗೆ ಶಿಕ್ಷಕಿಯರ ಪಾಠ ಬಹಳ ಮುಖ್ಯ ಆಗಿರ್ತದೆ. ಆದರೆ ಈ ಶಿಕ್ಷಕಿ ಆಡಿದ್ದೇ ಆಟ ಮಾಡಿದ್ದೇ ಪಾಠ ಹೇಳೋರಿಲ್ಲ ಕೇಳೋರಿಲ್ಲ. ಶಾಲೆಯಲ್ಲಿ ಒಂದು ಕಡೆ ಪಾಠ ಕೇಳಲಿಕ್ಕೆ ಮಕ್ಕಳು ರೆಡಿ ಇರ್ತಾರೆ. ಶಾಲೆಯಲ್ಲಿ ಬೆಲ್ ಆಗೋದು 10 ಗಂಟೆಗೆ, ಶಿಕ್ಷಕಿ ಬರೋದು 11:45ಗೆ. ಲೇಟಾಗಿ ಬಂದರೂ ಕೂಡ ಪಾಠ ಮಾಡಲ್ಲ, ಮೊಬೈಲ್ನಲ್ಲೇ ಸಮಯ ವ್ಯರ್ಥ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. BEO ಮತ್ತು ಶಾಲಾ STMC ಸದಸ್ಯರು ಶಿಕ್ಷಕಿಯನ್ನ ಪ್ರಶ್ನೆ ಮಾಡ್ತಾ ಇಲ್ಲಂತೆ. ಇದು ಬಳ್ಳಾರಿ ಜಿಲ್ಲೆ ಕಂಪ್ಲಿ ಬಳಿಯ ಬಸವಪಟ್ಟಣ ಶಾಲೆಯ ಶಿಕ್ಷಕಿ ಆಡಿದ್ದೇ ಆಟ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ವಿದ್ಯಾವತಿ ಕಾರ್ಯವೈಖರಿ ನೋಡಿ ಆ ಶಿಕ್ಷಕಿಯ ಹೆಸರಲ್ಲೇ ವಿದ್ಯಾ ಅಂತ ಇದೆ. ಆ ವಿದ್ಯಾವತಿ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡೋದು ಬಿಟ್ಕೊಂಡು ಮೊಬೈಲ್ನಲ್ಲಿ ಅವ್ರಿಗೆ ಏನೇನು ಇಷ್ಟನೋ ಅದರಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಪ್ರತಿ ವರ್ಷ ನಾವು ಎಕ್ಸಾಮ್ಸು ಆದ ನಂತರ ರಿಸಲ್ಟ್ ಗಮನಿಸಿದಾಗ ದಕ್ಷಿಣ ಕನ್ನಡದಲ್ಲಿ ಯಾಕೆ ಎಲ್ಲ ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಬರ್ತಾರೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಅಂದರೆ ಇಂತಹ ಶಿಕ್ಷಕಿಯರಿಂದ. ಯಾಕೆ ಉತ್ತರ ಕರ್ನಾಟಕದಲ್ಲಿ ಯಾಕೆ ಮಕ್ಕಳು ಹಿಂದುಳಿದಿದ್ದಾರೆ ಅಂದರೆ ಅಲ್ಲಿ ಸರಿಯಾಗಿ ಪಾಠ ಇಲ್ಲ ಅಲ್ಲಿ. ಅದಕ್ಕೆ ಬಂದು ಏನು ಮಾಡ್ತಾರೆ ದಿನ ಶಾಲೆಯಲ್ಲಿ? ದಿನ ಪಾಠ ಮಾಡ್ತಾರ? ಮತ್ತೆ ಪಾಠ ಮಾಡಲಿಲ್ಲ ಮತ್ತೆ ನೀವೇನು ಕೇಳ್ತೀರ? ಮತ್ತೆ ವಿದ್ಯಾಭ್ಯಾಸ ಪಾಠ ಮಾಡಲ್ಲ ಅಮ್ಮ? ಮತ್ತೆ ನಿಮ್ಮ ಅಪ್ಪ ಅಮ್ಮ ಏನು ಕಲ್ತಿರಂತ ಶಾಲೆ ಒಳಗೆ ಏನಾದರೂ ಬಂದು ಕೇಳಿದ್ರೆ ಏನು ಹೇಳ್ತೀರ? ಪುಷ್ಪ ಮೇಡಮ್ ಅವ್ರೊಬ್ರು ಮಾಡ್ತಾರ. ಅಲ್ಲ, ವಿದ್ಯಾವತಿ ಮೇಡಮನ್ನ ನಿಮ್ಮ ಅಪ್ಪ ಅಮ್ಮ ಬಂದು ನೀವೇನು ಶಾಲೆಯಲ್ಲಿ ಕಲ್ತಿರಂತ ನಿಮ್ಮ ಮನೆಯಲ್ಲಿ ಹೊಡಿಯಲ್ಲ ನಿಮ್ಮ ಅಪ್ಪ ಅಮ್ಮ? ಮತ್ತೆ ಏನು ಕಲಿಸ್ತಾರೆ ನೀವು ವಿದ್ಯಾವತಿ? ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಎಲೂರು ಗ್ರಾಮದಲ್ಲಿ ಸರ್ಕಾರ ಶಾಲೆಯಲ್ಲಿ ವಿದ್ಯಾವತಿ ಎಂಬ ಶಿಕ್ಷಕರು ಸರಿಯಾದ ಟೈಮಿನಲ್ಲಿ ಶಾಲೆಗೆ ಹೋಗದೆ ಸರಿಯಾದ ಪಾಠ ಮಾಡಿದ ಮಕ್ಕಳಿಗೆ ಇವತ್ತು ಮಕ್ಕಳು ವಿದ್ಯಾವಂತರಾಗಲು ಶಿಕ್ಷಕರಿಗೆ ಆದ ಕಾರಣಕ್ಕೆ ಮಕ್ಕಳಿಗೆ ಒಂದು ಉನ್ನತ ಶಿಕ್ಷಣ ಕೊಡಬೇಕು ಮತ್ತು ಶಿಕ್ಷಕರು ಫಸ್ಟ್ ಇರಬೇಕು ಶಾಲೆಯಲ್ಲಿ. ಇವತ್ತು ಶಿಕ್ಷಕರು ಲೇಟಾಗಿ ತಡವಾಗಿ ಹೋಗೋದು, ಪಾಠ ಸರಿ ಮಾಡದೆ ಹುಡುಗರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕಂದರೆ ಸರ್ಕಾರಿ ಶಾಲೆ